ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡಿಂಗಲ್ಲಿ ಓಡ್ತಾ ಇರೋವಂಥ ಒಂದು ಜುಮ್ಕಾ ಡಿಸೈನನ್ನು ಟ್ರೈ ಮಾಡೋಣ. ತುಂಬ ಸಿಂಪಲ್ಲಾಗಿ ಈಸಿಯಾಗಿರೋವಂಥ ಡಿಸೈನು. ಸ್ಮಾಲ್ ಜುಮ್ಕಾನ ಯೂಸ್ ಡಿಸೈನನ್ನು ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ಬ್ಲೂ ಆ್ಯಂಡ್ ಪಿಂಕಲ್ಲಿದೆ. ಕ್ರೋಶ ನಂಬರ್ ಬಂದುಬಿಟ್ಟು 0.75 mm ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 6 ಎಳೆ ದಾರನ ತೊಗೊಂಡಿದ್ದೀನಿ ಪಿಂಕ್ ಕಲರಲ್ಲಿ. ಫಸ್ಟು ನಾವಿಲ್ಲಿ ಒಂದು ಲೂಪನ್ನು ಟ್ರೈ ಮಾಡಬೇಕಾಗುತ್ತೆ. ಅದಕ್ಕೆ ನೋಡಿ, ಈ ರೀತಿ ಒಂದು ಸರಿ ತಿರುಗಿಸ್ಬಿಟ್ಟು ಈ ರೀತಿ ದಾರಾನ ಎಳೆದ್ಬಿಟ್ಟು ಆ ಲೂಪ್ ಒಳಗಡೆಯಿಂದ ಈ ರೀತಿಯಾಗಿ ಎಳ್ಕೋಬೇಕು. ಈ ರೀತಿ ಎಳ್ಕೊಂಡ್ರೆ ಲೂಪ್ ಆಗುತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಇನ್ನೂ ಒಂದು ಸರಿ ತೋರಿಸ್ತೀನಿ ನೋಡಿ. ದಾರ ಇದೆ ಅಲ್ವಾ, ಅದನ್ನು ಈ ರೀತಿಯಾಗಿ ಸುತ್ತಿ ಆ ಲೂಪ್ ಒಳಗೆ ಈ ರೀತಿ ದಾರಾನ ಎಳ್ಕೋಬೇಕು. ನೋಡಿ, ಈ ರೀತಿ ಲೂಪನ್ನು ಒಂದು ಲೂಪ್ ಆದಮೇಲೆ ಈಗ ನಾವು 7 ಚೈನ್ಸನ್ನು ಹಾಕ್ಕೋಬೇಕು. ಈ ರೀತಿ 7 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ 7 ಚೈನ್ಸನ್ನು ಹಾಕ್ಕೊಂಡಾದಮೇಲೆ ಈಗ ಫಸ್ಟು ಚೈನ್ ಏನಿದೆ ಅಲ್ವಾ, ಇಲ್ಲಿ ಆ ಚೈನ್ ಒಳಗಡೆ ಹೋಗಿ ದಾರಾನ ನೀಡಲ್ನ ಈ ರೀತಿ ಎಳ್ಕೋಬೇಕು. ಅಲ್ಲಿ ಇವಾಗ ನಾವು ಒಂದು ಸ್ಲಿಪ್ ನಾಟನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ದಾರಾನ ಈ ರೀತಿ ಎಳ್ಕೊಂಡು ಮತ್ತು ಇನ್ನೂ ಒಂದು ದಾರ ಇದೆಲ್ಲ, ಆ ದಾರದ ಒಳಗಡೆನೂ ಈ ರೀತಿ ಎಳ್ಕೊಂಡ್ರೆ ಒಂದು ಸ್ಲಿಪ್ ನಾಟ್ ಆಗುತ್ತೆ. ಇಲ್ಲಿ ಈ ರೀತಿ ಸ್ಲಿಪ್ ನಾಟ್ ಆದಮೇಲೆ ಈಗ ನಾವು 3 ಚೈನ್ಸನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ 3 ಚೈನ್ಸನ್ನು ಹಾಕ್ಕೋಬೇಕು. ಈ ರೀತಿ 3 ಚೈನ್ಸನ್ನು ಹಾಕ್ಕೊಂಡಾದಮೇಲೆ ಕ್ರೋಶ ಮೇಲೆ 2 ಸರಿ ದಾರ ತೊಗೊಳ್ಳೋಣ. ಈ ರೀತಿ 2 ಸರಿ ದಾರ ತೊಗೊಂಡು ಈ ಲೂಪ್ ಒಳಗಡೆಗೆ ದಾರ ತೊಗೊಳೋದು. ಆ ಲೂಪ್ ಒಳಗಡೆ ಹೋಗಿ ದಾರಾನ ಎಳ್ಕೊಂಡು ಬಂದು ಫಸ್ಟ್ 2 ಮತ್ತೆ 2 ಕೊನೆಯಲ್ಲಿ ಈ 2 ಒಂದು ಮಾಡ್ಕೋಬೇಕು. ಟ್ರಿಬಲ್ ಕ್ರೋಶ ಆಯಿತು ನೋಡಿ. ಅದೇ ರೀತಿ ಮತ್ತೆ ಕ್ರೋಶ ಮೇಲೆ 2 ಸರಿ ದಾರ ತೊಗೊಳೋದು. ಆ ಲೂಪ್ ಒಳಗಡೆ ಹೋಗಿಬಿಟ್ಟು ದಾರಾನ ಎಳ್ಕೊಂಡು ಬಂದು ಫಸ್ಟ್ 2 ಒಂದು ಮಾಡ್ಕೊಳ್ಳಿ. ಮತ್ತು ಕೊನೆಯಲ್ಲಿ ಈ 2 ಒಂದು ಮಾಡ್ಕೊಳ್ಳಿ. ಮತ್ತೆ 2 ಆಗುತ್ತಲ್ವ, ಈ 2 ಒಂದು ಮಾಡ್ಕೋಬೇಕು. ಈ ರೀತಿ ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 15 ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ಟ್ರಿಬಲ್ ಕ್ರೋಶ ಬೇಡ ಅನ್ನೋದಾದರೆ ಡಬಲ್ ಕ್ರೋಶನೂ ಮಾಡ್ಕೋಬೋದು. ತುಂಬಾ ಚಿಕ್ಕದಾಗಿರುವಂಥ, ತುಂಬ ಕಡಿಮೆ ಉದ್ದ ಇರುವಂಥ ಕ್ಯಾಪ್ ಆಗುತ್ತೆ, ಜುಮ್ಕಾ ಬರುತ್ತೆ. ಹಾಗಾಗಿ ಈ ರೀತಿ ಟ್ರಿಬಲ್ ಕ್ರೋಶ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ಡಿಸೈನ್ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಟ್ರಿಬಲ್ ಕ್ರೋಶನೇ ಮಾಡ್ಕೊಳ್ಳಿ. ಡಬಲ್ ಕ್ರೋಶಕ್ಕೂ ಟ್ರಿಬಲ್ ಕ್ರೋಶಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ, ಬಿಟ್ಟರೆ ಏನು ಅಷ್ಟೊಂದು ದೊಡ್ಡದಾಗಿ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಬಿಗಿನರ್ಸು ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಿ, ಅದೇ ರೀತಿ ನಾನು 15 ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಏನು 3 ಚೈನ್ ಹಾಕಿರ್ತೀವಲ್ವ, ಅದನ್ನು ಬಿಟ್ಟು ನಾವು 15 ಟ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಕ್ರೋಶ ಮೇಲೆ 2 ಸರಿ ದಾರ ತೊಗೊಳೋದು. 7 ಚೈನ್ ಗ್ಯಾಪ್ ಇರುತ್ತಲ್ವ ಸರ್ಕಲಲ್ಲಿ, ಆ ಸರ್ಕಲ್ಗೆ ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬಂದು 2 ಸಾರಿ 3 ಸಾರಿ ನಾವು 2 ಒಂದು ಮಾಡ್ಕೋಬೇಕು. ನೋಡಿ, ಇದು ಫ್ರಂಟ್ ಡಿಸೈನ್ ಈ ರೀತಿಯಾಗಿರುತ್ತೆ. ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಬರುತ್ತೆ. ನೋಡಿ, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಬೇಕು ಅಂದರೆ ನಾವು ಡಿಸೈನ್ ಮಾಡ್ಕೋಬೋದು. ನಾನಿಲ್ಲಿ ಫ್ರಂಟಲ್ಲೇ ಈ ರೀತಿಯಾಗಿ ನೋಡಿ, ಈ ನಾಟ್ ಏನಿದೆ ಅಲ್ವ, ಅದು ಒಂದು ಸ್ವಲ್ಪ ಒಳಗಡೆ ಬರೋ ರೀತಿಯಲ್ಲಿ ಇಟ್ಕೊಂಡು ಸ್ವಲ್ಪ ಈ ರೀತಿ ಬೆಂಡ್ ಮಾಡ್ಕೋಬೇಕು. 3 ಚೈನ್ ಆದಮೇಲೆ ಫಸ್ಟು ಟ್ರಿಬಲ್ ಕ್ರೋಶ ಏನಿದೆ ಅಲ್ವ, ಆ ಮಧ್ಯ ಗ್ಯಾಪಲ್ಲಿ ಹೋಗಿ ಈ ರೀತಿ ದಾರಾನ ಎಳ್ಕೊಂಡು ಬಂದು ನೋಡಿ, ಇಲ್ಲಿನೂ ಅಷ್ಟೇ ಸ್ಲಿಪ್ ನಾಟನ್ನು ಹಾಕಬೇಕು. ಇದ್ರೊಳಗಡೆ ಮತ್ತೆ ದಾರಾನ ಎಳ್ಕೊಂಡ್ರೆ ಸ್ಲಿಪ್ ನಾಟ್ ಆಗುತ್ತೆ. ಈ ರೀತಿ ಸ್ಲಿಪ್ ನಾಟ್ ಮಾಡ್ಕೊಂಡಾದಮೇಲೆ 1-2 ಚೈನನ್ನು ಹಾಕ್ಬಿಟ್ಟು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ 2 ಚೈನ್ ಆದಮೇಲೆ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ದಾರಾನ ಈ ರೀತಿ ಎಳ್ಕೊಂಡ್ರೆ ಒಂದು ಚಿಕ್ಕದಾಗಿರೋಂಥ ಬೇಸ್, ಏನಂತಾರೆ ಇದಕ್ಕೆ, ಕ್ಯಾಪ್ ರೀತಿಯಲ್ಲಿ ಬರುತ್ತೆ ಜುಮ್ಕಾ. ನೋಡಿ, ಈ ಸೈಜಲ್ಲಿ ಬಂದಿದೆ. ಇಷ್ಟು ಚಿಕ್ಕ ಸೈಜಲ್ಲಿ ಬರುತ್ತೆ. ಈ ಎಕ್ಸ್ಟ್ರಾ ಥ್ರೆಡ್ ಏನು ಇದೆ ಅಲ್ವಾ, ನಾಟ್ ಮಾಡಿರೋದು, ಅದನ್ನು ಇನ್ನೊಂದು ಸ್ಟೆಪ್ ಆದಮೇಲೆ ಒಳಗಡೆಗೆ ನಾವು ಗಮ್ಮನ ಹಾಕಿ ಹಚ್ಕೋಬೋದು. ಈಗ ಸೆಕೆಂಡ್ ಸ್ಟೆಪ್ಪಿಗೆ ನಾನಿಲ್ಲಿ ಬ್ಲೂ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ. ಫಸ್ಟ್ ಇಲ್ಲಿ ನಾಟ್ ಮಾಡ್ಕೊಂಡಿರ್ತೀವಲ್ವ, ಇವಾಗ ಥ್ರೆಡ್ ಕಟ್ ಮಾಡ್ಕೊಳೋಕೆ ಮುಂಚೆ ಅದೇ ಗ್ಯಾಪಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಈಗ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಬೀಡ್ಸ್ ಬೇಡ ಅಂದರೆ ಪ್ರತಿಯೊಂದು ಟ್ರಿಬಲ್ ಕ್ರೋಶದ ಮೇಲೂ ಒಂದೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೋದು. ನಾನಿವತ್ತು ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಟ್ರಿಬಲ್ ಕ್ರೋಶದ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ಹೋಗಿ ಒಂದು
ಟ್ರಿಬಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಬೀಡನ್ನು ಹಾಕ್ಕೊಳೋದು. ಮತ್ತು ಅದೇ ರೀತಿ ಗ್ಯಾಪ್ ಇರುತ್ತೆ, ಕಾಣಿಸ್ತಾ ಇದೆ ನೋಡಿ, ಆ ಗ್ಯಾಪಲ್ಲಿ ಹೋಗಿ ದಾರನ ಎಳ್ಕೊಂಬಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡ್ಕೊಳೋದಿಲ್ಲ, ಹಾಗೇ ಬೀಡ್ ಹಾಕ್ಕೊಳೋದು, ಸಿಂಗಲ್ ಕ್ರೋಶ ಮಾಡ್ಕೊತ ಹೋಗಬೇಕು. ತುಂಬ ಈಸಿಯಾಗಿದೆ ನೋಡಿ ಡಿಸೈನು. ಆರಾಮಾಗಿ ಎಲ್ಲರೂ ಟ್ರೈ ಮಾಡ್ಬೋದು. ನಾರ್ಮಲಾಗಿ ತುಂಬ ಕಷ್ಟ ಅಂತ ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ಕೌಂಟಿಂಗ್ ಒಂದು ಗೊತ್ತಾದರೆ ಆರಾಮಾಗಿ ಎಲ್ಲರೂ ಟ್ರೈ ಮಾಡೋವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಟ್ರಿಬಲ್ ಕ್ರೋಶ 15 ಟ್ರಿಬಲ್ ಕ್ರೋಶ ಏನಿರುತ್ತಲ್ವ, 15 ಟ್ರಿಬಲ್ ಕ್ರೋಶದ ಮೇಲೂ ಒಂದೊಂದು ಬೀಡ್ ಬರುತ್ತೆ. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ಬೀಡ್ ಒಂದೊಂದೇ ತೊಗೊಂಡು ಹಾಕ್ಕೊಳೋದ್ಕಿಂತ ಈ ರೀತಿ ಒಂದೇ ಸರಿ ಎರಡೆರಡನ್ನು ಹಾಕ್ಕೊಳ್ತಾ ಹೋದರೆ ಈಸಿಯಾಗಿ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ಪ್ರತಿ ಸರಿ ಒಂದೊಂದು ಬೀಡನ್ನು ತೊಗೊಂಡು ಹಾಕೋದು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಒಂದೇ ಸರಿ ಎರಡೆರಡು ಬೀಡನ್ನು ಇಟ್ಕೊಂಡು ಹಾಕ್ಕೊಳ್ತಾ ಹೋದರೆ ಬೇಗನೆ ಆಗೋಗುತ್ತೆ. ಅದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಒಂದು ಜುಮ್ಕ ಕಂಪ್ಲೀಟ್ ಆದಮೇಲೆ ನೋಡಿ, ಈಗ 15 ಬೀಡ್ಸನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಒಂದು ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಒಂದೆರಡು ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಥ್ರೆಡನ್ನು ಕಟ್ ಮಾಡ್ಕೊಂಬಿಡೋಣ. ಈ ಥ್ರೆಡನ್ನು ಸ್ವಲ್ಪ ಈ ರೀತಿಯಾಗಿ ಎಳೆದ್ರೆ ಆಯಿತು ನೋಡಿ, ಜುಮ್ಕ ಬೇಸ್ ರೆಡಿ ಆಗೋಯಿತು. ನೀವು ಬೇಕು ಅಂದರೆ ಇದನ್ನೆಲ್ಲ ಒಳಗಡೆ ಗಮ್ ಹಾಕಿ ಹಚ್ತೀವಿ. ಅದಾದಮೇಲೆ ನಾವು ಸೀರೆಗೆ ಅಟ್ಯಾಚ್ ಮಾಡೋವಾಗ ನಾವು ಹಾಗೆ ಡೈರೆಕ್ಟಾಗಿ ಈ ಜುಮ್ಕನ ಹಾಗೇ ಅಟ್ಯಾಚ್ ಮಾಡ್ಬೋದು. ಬೇಕು ಅನ್ನೋದಾದರೆ ಅದು ಒಂದು ಸ್ವಲ್ಪ ಫೋಲ್ಡ್ ಆಗಿಬಿಡುತ್ತೆ ಗಮ್. ನಾವೇನಾದರೂ ಮಧ್ಯದಲ್ಲಿ ಒಂದು ಈ ರೀತಿ ನೋಡಿ ಕ್ಯಾಪ್ ಏನಿದೆ ಅಲ್ವಾ, ಈ ಕ್ಯಾಪನ್ನು ನಾವು ಒಳಗಡೆ ಹಚ್ತೀವಿ. ಈಗ ಈ ಕ್ಯಾಪ್ ಇಡಲಿಲ್ಲದೆ ಹಾಗೇನೂ ಹಾಕ್ಕೋಬೋದು. ಅದು ಒಂದು ಸ್ವಲ್ಪ ಜುಮ್ಕ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಒಂದು ಬೇಸ್ ಅಥವಾ ಕ್ಯಾಪ್ ಏನಿರುತ್ತಲ್ವ ಅದಕ್ಕೆ ಈ ರೀತಿ ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಈ ಜುಮ್ಕದ ಒಳಗಡೆ ಈ ರೀತಿಯಾಗಿ ಹಚ್ಕೋಬೇಕು. ಕರೆಕ್ಟಾಗಿ ಮಿಡಲಲ್ಲಿ ಬರೋ ರೀತಿಯಲ್ಲಿ ಹಚ್ಕೊಂಡು ನೋಡಿ, ಕ್ರೋಶನ ಒಂದು ಸರಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಎಲ್ಲಾದರೂ ಆ ಕಡೆ ಈ ಕಡೆ ಆಗಿದೆನಾ ಅಂತ ಚೆಕ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಕರೆಕ್ಟಾಗಿ ಮಧ್ಯ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಗೆ ಕರೆಕ್ಟಾಗಿ ಬಂದಿದೆ. ಈ ರೀತಿ ಆದರೆ ಆಯಿತು. ಅದೇ ರೀತಿ ನಮಗೆ ಎಷ್ಟು ಜುಮ್ಕಗಳು ಬೇಕು ಅನ್ನೋದನ್ನು ನೋಡಿಕೊಂಡು ಅಷ್ಟು ಜುಮ್ಕಗಳನ್ನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಒಂದು 25 ಅಷ್ಟು ಜುಮ್ಕಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಡೈರೆಕ್ಟಾಗಿ ಸೀರೆಗೆ ಅಟ್ಯಾಚ್ ಮಾಡೋ ಬದಲಿಗೆ ಒಂದು ಸ್ವಲ್ಪ ಚೈನ್ಗಳನ್ನ ಚೈನನ್ನು ಹಾಕ್ಕೊಂಡು ಆಮೇಲೆ ನಾನು ಡಿಸೈನ್ನ ಜುಮ್ಕನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ಪಿಂಕ್ ಆ್ಯಂಡ್ ಬ್ಲೂ ಅಲ್ಲಿದೆ. ಆದರೆ ಪಲ್ಲು ಕಲರ್ ಬಂದುಬಿಟ್ಟು ಈ ರೀತಿ ಪೇಸ್ಟಲ್ ಕಲರಲ್ಲಿದೆ. ಚೈನ್ ಹಾಕ್ಕೊಳ್ಳೋದಕ್ಕೆ ನೋಡಿ, ಫಸ್ಟ್ ಒಂದು ಸಿಂಗಲ್ ಕ್ರೋಶದಿಂದ ನಾಟನ್ನು ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಾರಿ ನಾನು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಈಗ ನಾವು 3 ಚೈನನ್ನು ಹಾಕ್ಕೊಳ್ಳೋಣ. 1 2 3 ಈ ರೀತಿ 3 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಮತ್ತೆ 3 ಚೈನ್ಸನ್ನು ಹಾಕ್ಕೊಳೋದು, ಮತ್ತು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ನಾಟ್ ಮಾಡ್ಕೊಳೋದು. ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಇದೇನು ಕೌಂಟಿಂಗ್ ಏನಿಲ್ಲ, ಜಸ್ಟ್ 3 ಚೈನ್ಸನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶದಿಂದ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳೋದು. ಡಿಸೈನ್ ನೋಡಿ ಇಷ್ಟೇ, ತುಂಬ ಈಸಿ ಆಗಿದೆ ಅಲ್ವಾ? ಆರಾಮಾಗಿ ಎಲ್ಲರೂ ಟ್ರೈ ಮಾಡ್ಬೋದು. ಹೊಸ ಡಿಸೈನು, ತುಂಬಾ ಟ್ರೆಂಡಿಂಗಲ್ಲಿ ಓಡ್ತಾ ಇರೋವಂಥ ಡಿಸೈನು. ನೋಡಿ, ಈ ರೀತಿ 3 ಚೈನ್ಸನ್ನು ಹಾಕ್ಕೊಂಡು ಪೂರ್ತಿ ಸಾರಿ ಕಂಪ್ಲೀಟ್ ಮಾಡ್ಕೊತೀನಿ. ಈ ರೀತಿ ಪೂರ್ತಿ ಸಾರಿ ಕಂಪ್ಲೀಟ್ ಆದಮೇಲೆ ಜುಮ್ಕನ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ನಾರ್ಮಲ್ ಎಮ್ಮಿಂಗ್ ನೀಡಲ್ಗೆ ನೋಡಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಜುಮ್ಕನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ದೊಡ್ಡ ಬೀಡನ್ನು ಮತ್ತು ಒಂದು ಸ್ಮಾಲ್ ಬೀಡನ್ನು ಈ ರೀತಿಯಾಗಿ ಹಾಕ್ಕೊಂಡು ಫಸ್ಟ್ ನಾವು ಥ್ರೆಡ್ಡಿಗೆ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಒಂದು 5 ಗ್ಯಾಪಷ್ಟು ಬಿಟ್ಟು 3 ಚೈನ್ ಏನು ಹಾಕ್ಕೊಂಡಿರ್ತೀವಲ್ವ ಅದನ್ನು 5 ಟೈಮ್ಸ್ ಗ್ಯಾಪನ್ನು ಬಿಟ್ಟು ಈ ರೀತಿ ನೀಡಲ್ನ ಬಟ್ಟೆಗೆ ನಾರ್ಮಲಾಗಿ ನಾವು ನಾಟ್ ಮಾಡ್ಕೊತೀವಲ್ಲ ಅದೇ ರೀತಿ ನಾಟ್ ಮಾಡ್ಕೋಬೇಕು.
ಈಗ ಸ್ಮಾಲ್ ಬೀಡ್ ಏನಿದೆ ಅಲ್ವ ಅದ್ರ ಬೀಡು, ಅದಾದಮೇಲೆ ಬಿಗ್ ಬೀಡು, ಆಮೇಲೆ ಜುಮ್ಕ, ಈ ರೀತಿ ನೀಡಲ್ನ ವಾಪಸ್ ತಗೋಬೇಕು. ಮತ್ತು ಈ ಸ್ಮಾಲ್ ಬೀಡ್ ಇರುತ್ತಲ್ವ ಇಲ್ಲಿ, ಅದರೊಳಗಡೆಯಿಂದ ವಾಪಸ್ ಮತ್ತೆ ಮೇಲೆ ಎಲ್ಲ ಬೀಡ್ ಒಳಗಡೆಗೂ ಎಳ್ಕೋಬೇಕು. ನೋಡಿ ಈ ರೀತಿ ಎಳ್ಕೊಂಡ್ರೆ ಆಯಿತು. ಅದಾದಮೇಲೆ ನಾರ್ಮಲಾಗಿ ಮತ್ತೆ ನೀಡಲ್ನ ಬ್ಯಾಕ್ ಸೈಡಿಗೆ ಎಳ್ಕೋಬೇಕು. ಎಳ್ಕೊಂಡು ಬ್ಯಾಕ್ ಸೈಡಲ್ಲಿ ನಾಟ್ ಮಾಡ್ಕೊಂಬಿಡೋಣ. ಒಂದೆರಡು ಸಾರಿ ನಾಟ್ ಮಾಡಿಕೊಂಡ್ರೆ ಆಯಿತು, ನೀಟಾಗಿ ಕೂರುತ್ತೆ. ಇಲ್ಲಿ ಥ್ರೆಡ್ ಇರುತ್ತಲ್ವ, ಆ ಥ್ರೆಡ್ ಮೇಲೇ ನಾಟ್ ಮಾಡಿಕೊಂಡ್ರೆ ಆವಾಗ ನಿಮಗೆ ಅದೇನು ನಾಟ್ ಎಕ್ಸ್ಟ್ರಾ ಅಂತ ಅನಿಸೋದಿಲ್ಲ. ಸೇಮ್ ಕಲರ್ ಥ್ರೆಡನ್ನೇ ತೊಗೋಬೇಕು. ನಾವೇನು ಚೈನ್ ಸ್ಟಿಚ್ ಹಾಕಿರ್ತೀವಲ್ವ ಅದೇ ಕಲರ್ ಥ್ರೆಡನ್ನೇ ತೊಗೊಂಡ್ರೆ ಆವಾಗ ಅದು ಎಕ್ಸ್ಟ್ರಾ ನಾಟ್ ಅಂತ ಅನಿಸೋದಿಲ್ಲ. ನೀವೇನಾದರೂ ಚೈನ್ ಹಾಕಿಲ್ಲ ಡೈರೆಕ್ಟಾಗಿ ಸ್ಯಾರಿಗೆ ಹಾಕ್ತಾಯಿದ್ರೆ ಪಲ್ಲು ಕಲರ್ ಏನಿದೆ ಅಲ್ಲ ಆ ಕಲರಲ್ಲೇ ಥ್ರೆಡನ್ನು ತೊಗೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಮತ್ತು ಅದೇ ರೀತಿಯಾಗಿ 5 ಗ್ಯಾಪನ್ನು ಬಿಟ್ಟು 3 ಚೈನ್ ಏನಿದೆ ಅಲ್ವ ಅದು 5 ಟೈಮ್ಸ್ ಗ್ಯಾಪನ್ನು ಬಿಟ್ಟು ಅದೇ ರೀತಿ ಜುಮ್ಕನ ಅಟ್ಯಾಚ್ ಮಾಡ್ಕೊತಾ ಹೋಗಬೇಕು. ಡಿಸೈನ್ ನೋಡಿ ತುಂಬ ಈಸಿ ಆಗಿದೆ ಅಲ್ಲ, ಆರಾಮಾಗಿ ಎಲ್ಲರೂ ಟ್ರೈ ಮಾಡ್ಬೋದು. ಹಾಗೆ ಎಲ್ಲ ರೀತಿಯಾದಂಥ ಸ್ಯಾರೀಸ್ಗೂ ಸಹ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನಾನು ಮಿಡಲಲ್ಲಿ ಹಾಕಿರೋಂಥ ಬೇಸ್ ನಿಮಗೆ ಬೇಡ ಅನ್ನೋದಾದರೆ ಹಾಗೇನೂ ಹಾಕ್ಕೋಬೋದು. ಆವಾಗ ಸ್ವಲ್ಪ ಜುಮ್ಕ ಅನ್ನೋದು ಸ್ವಲ್ಪ ದಿನ ಆದಮೇಲೆ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂದರೆ ಈ ರೀತಿ ಒಂದು ಬೇಸನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಷ್ಟು ದಿನ ಆದರೂ ಫೋಲ್ಡ್ ಆಗೋ ಚಾನ್ಸಸ್ ಇರೋದಿಲ್ಲ. ಬೀಡು ಅಷ್ಟೇ, ನಿಮಗೆ ಬೀಡ್ ಬೇಡ ಅಂದರೆ, ನಾನು ಕೆಳಗಡೆ ಹಾಕಿರೋಂಥ ಬೀಡ್ ಬೇಡ ಅಂದರೆ ಸಿಂಗಲ್ ಕ್ರೋಶೆಯಿಂದನೂ ಸಹ ಮಾಡ್ಕೋಬೋದು. ಅದನ್ನು ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಒಂದೆರಡು ಸರಿ ನಾಟನ್ನು ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಈಗ ಥ್ರೆಡನ್ನು ಕಟ್ ಮಾಡ್ಕೊಂಬಿಡೋಣ. ನೋಡಿ ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಲುಕ್ಕ ಬಂದಿದೆ. ಈ ರೀತಿ ಸ್ವಲ್ಪ ಸೀರೆ ಅಲ್ಲಾಡಿದರೆ ಸಾಕು, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ಡಿಸೈನ ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಟ್ರೈ ಮಾಡಿಲ್ಲ ಅಂದರೆ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಈಸಿಯಾಗಿದೆ, ಕ್ವಿಕ್ಕಾಗಿ ಹಾಕ್ಬೋದು. ಹೊಸ ರೀತಿಯಾಗಿರೋಂಥ ಡಿಸೈನು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.